ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾರಿ ಡ್ರೇಪಿಂಗ್ ಕ್ಲಾಸ್ ಸೆಕೆಂಡ್ ಡೇ. ಇವತ್ತು 11 o'clock ಇದೆ ಅಂತ ಹೇಳಿದರು. ಅದಕ್ಕೆ ಬೇಗ ಹೊರಡ್ತಾ ಇದ್ವಿ. ಹಾಗೆ ಬಾಕ್ಸ್ ಫೋಲ್ಡ್ ಮಾಡಿರೋ ಸ್ಯಾರಿನ 2 ತೊಗೊಂಬನ್ನಿ ಅಂತ. ಇವತ್ತಿದ್ದು ನಮಗೆ ಆ್ಯಂಗರ್ ಫೋಲ್ಡಿಂಗು ಮತ್ತು ಸ್ಯಾರಿ ನಾವು ಹೇಗೆ ಡ್ರೇಪ್ ಮಾಡಬೇಕು ಅನ್ನೋದಿತ್ತು. ಈ 2 ಸ್ಯಾರಿನ ಕ್ಯಾರಿ ಮಾಡೋಕ್ಕೆ ಆ ಬ್ಯಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಗ್ ತೊಗೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಫಸ್ಟು ಇಲ್ಲಿಂದ ನಾವು ಬನಶಂಕರಿ ತನಕ ಮೆಟ್ರೋದಲ್ಲಿ ಹೋದ್ವಿ. ಮೆಟ್ರೋಯಿಂದ ನಮಗೆ ಇನ್ನು ಅಲ್ಲಿಗೆ ಹೋಗೋಕ್ಕೆ ಬಸ್ ಇತ್ತು. ಬಸ್ಸಿಂದ ಆಟೋಯಿಂದ ಇವಾಗ ಇದೇ ಮಾಲಲ್ಲಿ ಇದ್ದಿದ್ದು ಶಾಪ್ ಅಂತ ಹೇಳ್ಬಿಟ್ಟು ನಾವು ಎಷ್ಟು 9 ಗಂಟೆಗೆ ಮನೆಗೆ ಬಿಟ್ಟವ್ರಿ. ಇಲ್ಲಿ ಬಂದು ರೀಚ್ ಆಗೋತ್ತಿಗೆ ಆ ಟ್ರಾಫಿಕ್ ಎಲ್ಲ ಬಿಟ್ಟು ರೀಚ್ ಆಗೋತ್ತಿಗೆ 11:30 ಆಗೋಗಿತ್ತು. 11 ಗಂಟೆಗೆ ಬನ್ನಿ ಬೇಗ, ಆಮೇಲೆ 10:45 ಬನ್ನಿ, ಲಾಸ್ಟ್ ಟೈಮ್ ಕ್ಲಾಸ್ ಮಾಡಿದ್ರಲ್ಲ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಎಲ್ಲ ಹೇಳ್ಕೊಡ್ತೀನಿ. ಡೌಟ್ ಅನ್ನೋದು ತುಂಬ ಇರುತ್ತೆ. ಇವಾಗ ಅದನ್ನೇ ಕ್ಲಿಯರ್ ಮಾಡಿಕೊಡ್ತೀನಿ. ಬೇಗ 10:45 ಬನ್ನಿ ಅಂತ ಹೇಳ್ದು ನಾವು ಹೋಗಿದ್ದು ಮಾತ್ರ 11:15ಗೆ. ಇದು ನೋಡ್ಬೇಕಾದ್ರೆ ಅನಿಸುತ್ತೆ ಎಷ್ಟು ಈಸಿ ಅಲ್ವಾ, ವೀಡಿಯೋ ನೋಡಿಕೊಂಡೆ ಮಾಡ್ಬೋದು ಅಂತ. ಕೆಲವೊಂದು ಇವಾಗ ಮಾಡಬೇಕಾದ್ರೇ ಗೊತ್ತಾಗೋದು ಎಷ್ಟು ಮಿಸ್ಟೇಕ್ ಮಾಡ್ತಿದ್ದೀವಿ. ಜಸ್ಟ್ ಒಂದು ಸ್ಯಾರಿನ ರೈಟಿಂದ ಲೆಫ್ಟಿಗೆ ಹಾಕ್ಬೇಕಾ, ಲೆಫ್ಟಿಂದ ರೈಟಿಗೆ ಹಾಕ್ಬೇಕಾ, ಅಥವಾ ಡೌನಿಂದ ತಗೋಬೇಕಾ, ಏನೂ ಗೊತ್ತಾಗಲ್ಲ. ತುಂಬ ಡೌಟ್ಸ್ ಇರುತ್ತೆ. ಈ ನಾರ್ಮಲಾಗಿ ನಾವು ವೀಡಿಯೋ ನೋಡ್ಕೊಂಡು ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಕನ್ಫ್ಯೂಸ್ ಇರುತ್ತೆ ಅಂದರೆ ಯಾವ ಸೈಡಿಂದ ಹೇಗೆ ಹಾಕಬೇಕು ಅಂತಲೇ ಗೊತ್ತಾಗ, ಆದರೆ ನೋಡೋಕೆ ಮಾತ್ರ ತುಂಬ ಈಸಿ ಅನಿಸುತ್ತೆ. ಇವಾಗ ಅದನ್ನೇ ಆ್ಯಂಗರ್ ಫೋಲ್ಡಿಂಗ್ ಹೇಳ್ಕೊಟ್ರು. 1 ಟೈಪ್ ಆಫ್ ಆ್ಯಂಗರ್ ಫೋಲ್ಡಿಂಗ್ ಹೇಳಿದ್ರು, ಅದನ್ನೇ ಹೇಳ್ಕೊಟ್ರು. ಇವಾಗ ಒಂದು ಸ್ವಲ್ಪ ಕಾಫಿ ಬಿಸ್ಕೆಟ್ ಎಲ್ಲ ಸರ್ವ್ ಮಾಡಿದ್ರು. ಅದನ್ನೆಲ್ಲ ತಿನ್ಕೊಂಡು ಮತ್ತು ನಮಗೆ ಹೇಗೆ ನಾವು ಸ್ಯಾರಿನ ಡ್ರೇಪ್ ಮಾಡ್ಕೊಳ್ಳೋದು ಮತ್ತು ಬೇರೆಯವ್ರಿಗೆ ಹೇಗೆ ಉಡಿಸೋದು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ಕೊಟ್ರು. ಆಮೇಲೆ ಅದನ್ನೆಲ್ಲ ತಿಳ್ಕೊಂಡು ಇವರು ಒಂದು ಸ್ವಲ್ಪ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಟ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಂಬರೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ ಬಂದು ಊರಿಂದ ನಮ್ಮ ಅತ್ತೆ, ಅಣ್ಣ, ಅತ್ತಿಗೆ, ಆಮೇಲೆ ತಂಗಿ ಎಲ್ಲ ಬಂದಿದ್ರು. ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ ಸೀಮಂತ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗೋಣ, ನಾಳೆ ಹೋಗೋಣ ಏನಾದರೂ ನಾನ್ ವೆಜ್ ಮಾಡಿಕೊಂಡು ಅಂತೇಳ್ಬಿಟ್ಟು ನಾವು ಮಾಡೇ ಇರಲಿಲ್ಲ. ಅದಕ್ಕೆ ಅವರು ಬಂದಿದ್ದು 5 o'clock ಆಯಿತು. ನಾನು ಬರೋ ಅಷ್ಟೊತ್ತಿಗೆ ಚಿಕನ್ ಸಾಂಬಾರು ಮಾಡಿ ಅನ್ನ ಎಲ್ಲ ಮಾಡಿಟ್ಟಿದ್ದೆ. ಒಂದು ಸ್ವಲ್ಪ ಊಟ ಮಾಡಿ, ರಾತ್ರಿ ಊಟ ಮಾಡೋಕ್ಕಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ರು. ಇನ್ನು ಆಂಟಿ ಸೊಪ್ಪು ಚಕ್ಲಿ ಎಲ್ಲ ತೊಗೊಂಬಂದಿತ್ತು. ಇನ್ನು ನಾನು ದಿವ್ಯ ಬಂದು ಸ್ಯಾರಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆ ನಿಯರ್ ಶಾಪಲ್ಲೇ ಹೋಗಿದ್ವಿ. ನನಗೆ ಇಲ್ಲಿ ನಮ್ಮ ಮನೆ ಹತ್ರ ಸ್ಯಾರಿ ಪರ್ಚೇಸ್ ಮಾಡೋದೇ ನಾನು ತುಂಬ ಕಮ್ಮಿ. ಏನಾದರೂ ಇದ್ದಾಗ ಹಾಸನ್ನು ರತ್ನಂ ಸಿಲ್ಕಿಗೆ ಹೋಗ್ತೀವಿ ಇವಾಗ ಜಾಸ್ತಿ. ಹಂಗಂದರೆ ನಾನು ಅವ್ರ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀನಿಲ್ಲ, ನನಗೆ ಯಾವ್ದಾದ್ರು ಇಷ್ಟ ಆದರೆ ನಾನು ಸೇವ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಏನಾದರೂ ಈ ಥರ ಇದ್ದಾಗ ಯಾವ್ದು ಇಷ್ಟ ಆಗಿರುತ್ತೆ ಅದು ತೊಗೊಬರ್ತೀನಿ. ಹಂಗೆ ತುಂಬ ಸ್ಯಾರಿ ಹುಡ್ಕೋಕ್ಕೆ ನಾನು ಹೋಗಲ್ಲ. ಆಮೇಲೆ ಅಲ್ಲಿಂದ ಅದಕ್ಕೆ ಮ್ಯಾಚಿಂಗ್ ಬಳೆ ಬೇಕಿತ್ತು, ಬಳೆ ಎಲ್ಲ ತೊಗೊಂಡು ಇನ್ನು ದಿವ್ಯ ಲಿಫ್ಟಿಗೆ ನೋಡ್ತೀನಿ ಅಕ್ಕ ಅಂದು ಅದನ್ನು ನಾವು ಇಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ವಿ. ಶುಗರ್ದು ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೆ, ಚೆನ್ನಾಗಿತ್ತು, ಅದನ್ನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ತಾ ಇದ್ವಿ. ಇನ್ನು ಅವರೆಲ್ಲ ಮನೇಲೇ ಇದ್ದಾರೆ. ಬಂದು 1:30 ಗಂಟೆ 2 ಗಂಟೆ ಆಗೋಗಿತ್ತು. ಇನ್ನು ಆನ್ ದ ವೇ ಹೋಗ್ಬೇಕಾರೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಅಂಗಡಿ ಹತ್ರ ಜ್ಯೂಸನ್ನು ಕುಡ್ಕೊಂಡು ಆಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋಗೋ ಅಷ್ಟೊತ್ತಿಗೆ 7:30 ಆಗೋಗಿತ್ತು. ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆವಾಗ ಹೋದ ತಕ್ಷಣ ಅಕ್ಕಿ ತೊಳೆದು ಹಾಕಿ ಹಾಕಿದ್ದೀನಿ. ಇನ್ನು ಗ್ರೂಪ್ ರೇಷದ್ದು ಆಲ್ಬಮ್ ಕೊಡಿಯೋಕೆ ನೋಡಬೇಕು ಅಂತ ಹೇಳಲ್ಲ. ನಾವು ಆಲ್ಬಮ್ನ ಲಾಸ್ಟ್ ಸೀಮಂತಕ್ಕೆ ಹೋದಾಗ ನಮ್ಮ ಮನೆಯಲ್ಲೇ ಬಿಟ್ಟು ಬಂದೆ. ಅಮ್ಮ ಹಂಗೆಲ್ಲ ತೋರ್ಸೋಕೆ ತಗೊಂಡೋಗಿದ್ವಲ್ಲ ಅಲ್ಲೇ ಬಿಟ್ಟು ಬಂದೆ. ಅದಕ್ಕೆ ನಮ್ಮ ಮದುವೆದು ಮತ್ತು ಆ ಮನೆ ಗ್ರೂಪ್ ರೇಷದ್ದು ಆಲ್ಬಮ್ ಬಿತ್ತು, ಅದನ್ನೇ ನೋಡ್ತಾ ಇದ್ದಾರೆ. ಇನ್ನು ಕಡುಬು ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು ಪಾತ್ರೆ ಬೇಕಿತ್ತು ಅಷ್ಟು ದೊಡ್ಡದು, ಇದ್ದಿದ್ದು ಊರಿಂದ ತಂದಿದ್ದೆ ಗ್ರೂಪ್ ರೇಷದ ಟೈಮಲ್ಲಿ. ಅದನ್ನು ಊರಿಗೆ ಮತ್ತೆ ಕೊಟ್ಟು ಕಳಿಸ್ದೆ. ಇಲ್ಲೊಂದು ಇರಲಿ ಅಂತ ಹೇಳ್ಬಿಟ್ಟು 5 kg ಬೇಯೋದೊಂದು ಒಂದು ಪಾತ್ರೆ ಬೇಕಿತ್ತು ಅಂತ ಹೇಳಿದೆ. ನಮ್ಮ ಮನೆಯವ್ರು ಅದನ್ನೇ ತಂದುಕೊಟ್ರು. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ, ಬಿಗ್ ಬಾಸ್ ನೋಡ್ತಾಯಿದ್ವಿ. ಹೇಗಿದ್ರು ಸ್ಯಾಟರ್ಡೆ ಅಲ್ವಾ,
ಎಲ್ಲರೂ ಬಿಗ್ ಬಾಸ್ ನೋಡೋರೇನೆ ಎಲ್ಲೆಲ್ಲಿ ಕೂತ್ಕೊಂಡಿದ್ರು ಅಲ್ಲಲ್ಲೇ ಹಾಕ್ಕೊಡು ಹಾಗೆ ಊಟ ಮಾಡ್ತೀವಿ ಅಂತ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಾನು ಕಡುಬು ಮಾಡಿ ಚಿಕನ್ ಸಾಂಬಾರು ಮಾಡಿದೆ. ಮತ್ತು ಇನ್ನು ನಾಳೆನೂ ನಾವು ನಾನ್ ವೆಜ್ ಮಾಡಬೇಕು, ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಇದು ಬಂದು ಬೆಳಗ್ಗೆ ಎದ್ದು ರೆಡಿ ಆಗ್ತಾಯಿದ್ದೀವಿ, ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇದು ನಾನು ಫ್ಲಿಪ್ಕಾರ್ಟಲ್ಲಿ ರೀಸೆಂಟಾಗಿ ಬುಕ್ ಮಾಡಿ ತೊಗೊಂಡಿದ್ದೆ. ಕುರ್ತಿ ಮಾತ್ರ ತುಂಬ ಚೆನ್ನಾಗಿದೆ, ಕಾಟನ್ ಕುರ್ತಿ. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಎಲ್ಲರೂ ಎಷ್ಟು ಗಂಟೆಗೆ ಗೊತ್ತಾ, ನಾವು 7:15ಗೆ ಹೋಗಿಬಿಡೋಣ, ತಿಂಡಿ ಅಲ್ಲೇ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ನೈಟು. ಇವಾಗ ನಾವು ಹೊರಡೋತ್ತಿಗೆ 9:30 ಏನೋ ಆಗೋಗ್ಬಿಟ್ಟಿತ್ತು. ಬೇಗ ಹೋಗ್ಬಿಟ್ಟು ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಎಲ್ಲ ಅರ್ಜೆಂಟಲ್ಲಿ ಎಲ್ಲ ಐಟಮ್ನು ಇಲ್ಲೇ ತಗೋತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಐಟಮ್ನು ನಾವು ಇಲ್ಲೇ ತಗೊಂಡೋದ್ವಿ. ಚಿಕನ್ನು ಮಟನ್ನು ಎಲ್ಲ ಇಲ್ಲಿಂದನೇ ತಗೊಂಡೋಗ್ಬೇಡ ಅಂತ. ನಾವು ಇವಾಗ ಇಲ್ಲೇ ತರಿಸ್ತಾ ಇರ್ತೀವಲ್ಲ, ಚೆನ್ನಾಗಿರುತ್ತೆ ಮಟನ್ ಎಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಮಟನ್ನ. ಕಾರೆಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಇನ್ನು ಕಾರಲ್ಲೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅವರೊಂದು ಬೈಕಲ್ಲಿ ಬಂದರು, ಅವ್ರು 3 ಜನ. ನಾವಿನ್ನೆಲ್ಲ ಕಾರಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ವಿ, ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವಿ ಹಿಂದೆ ಮುಂದೆ. ಅದನ್ನೇ ನಮ್ಮ ಕಾರ್ ಹಿಂದೆ ನಿಂತಿತ್ತಲ್ಲ ನೋಡ್ತಾ ಇದ್ದೆ ನನ್ನ ಮಗ, ಕಾಣಿಸ್ತಾ ಇದ್ದೀನ ಇಲ್ವೋ ಅಂತ ಹೇಳ್ಬಿಟ್ಟು. ಅದರಲ್ಲಿ ಇವತ್ತು ಬೇರೆ ಮಳೆ, ಇಷ್ಟು ದಿನ ಮಳೆನೇ ಇರಲಿಲ್ಲ, ಇವತ್ತೊಂದು ದಿನ ಮಳೆ ಇತ್ತು, ಯಾಕೋ ಗೊತ್ತಿಲ್ಲ. ಈ ಮಳೆ ಇದ್ದರೆ ಮೂಡ್ ಆಫ್ ಆಗೋದು ಜಾಸ್ತಿ, ಏನೂ ಕೆಲಸ ಮಾಡೋಕ್ಕಾಗಲ್ಲ, ಹೊರ್ಗಡೆ ಹೋಗೋಕ್ಕಾಗಲ್ಲ. ಇವಾಗ ಬಂದು ರೀಚ್ ಆದ್ವಿ, ಬೇಗನೆ ಬಂದು ರೀಚ್ ಆದ್ವಿ. ನಮಗೇನು ಎಲ್ಲೂ ಟ್ರಾಫಿಕ್ಕು ನಿಂತ್ಕೋಬೇಕು ಅಂತ ಆಗಲಿಲ್ಲ, ಬೇಗ ಬಂದು ರೀಚ್ ಆದ್ವಿ. ಇನ್ನು ಅವ್ರ ಮನೆಗೆ ಹೋದ ತಕ್ಷಣ ನಾವು ಬಂದಿದ್ದು ನೋಡಿ ಚೇತಸ್ ಓಡೋಗ್ತಿದ್ದಾನೆ. ಅವ್ನು ಹಂಗೇನೆ ಸ್ಟಾರ್ಟಿಂಗ್ ಹೋದ ತಕ್ಷಣ ಮಾತಾಡ್ಸಲ್ಲ, ನಮ್ಮನ್ನು ನೋಡ್ತಾನೆ ಇರ್ತಾನೆ, ಆದರೆ ಮಾತಾಡ್ಸಲ್ಲ. ಒಂದು ಸ್ವಲ್ಪ ಹೊತ್ತು ಹೋಗ್ಬೇಕು ಅಡ್ಜಸ್ಟ್ ಆಗೋಕ್ಕೆ. ಈ ಮಕ್ಕಳೇ ಹಂಗೆ ಅಲ್ವಾ, ಹೋದ ತಕ್ಷಣ ಯಾರು ಅಡ್ಜಸ್ಟ್ ಆಗೋಲ್ಲ. ಆಮೇಲೆ ಹೋಗ್ತಾ ಅವ್ರ ಮನೆ ಒಂದು 10 ನಿಮಿಷ, ಒಂದು 1/4 ಗಂಟೆ ಆದಮೇಲೆ ಅಡ್ಜಸ್ಟ್ ಆಗ್ತಾರೆ. ಇವಾಗ ಬಂದ ತಕ್ಷಣ ಕೂತ್ಕೊಳ್ಳೋಕ್ಕೇನು ಹೋಗಲಿಲ್ಲ, ಎಲ್ಲ ಹಂಗೆ ಒಬ್ರೊಬ್ಬರು ಹೆಚ್ಕೊಂಡು ಎಲ್ಲ ಬಿರಿಯಾನಿ ರೆಡಿ ಮಾಡೋಣ, ಫಸ್ಟು ಬಿರಿಯಾನಿ ತಿನ್ನೋಣ. ಬೆಳಗ್ಗೆ ತಿಂಡಿನೂ ತಿಂದಿಲ್ಲ, ಆಮೇಲೆ ಬೇರೆ ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾವಿಲ್ಲೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಕಾಫಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕಾಫಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ರು. ನಾವಿಲ್ಲಿ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ.
ಕಾಫಿ ಮಾಡಿಕೊಟ್ರು. ಕಾಫಿ ಕುಡಿತಾನೆ ನಮಗೆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ವಿ. ಇಲ್ಲಿ ರಾಕಿಗೆ ಒಂದು ಸ್ವಲ್ಪ ಅಡುಗೆ ಮಾಡೋ ಕ್ರೇಜ್ ಜಾಸ್ತಿ. ಅವನ ಹತ್ರನೇ ಇವತ್ತು ನೀನೇ ಕಬಾಬ್ ಮಿಕ್ಸ್ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ಕಬಾಬ್ ಮಿಕ್ಸ್ ಮಾಡೋಕ್ಕೆ ಅಂತ ಹೇಳಿದ್ವಿ. ಅವನು ತುಂಬ ಎಂಜಾಯ್ ಮಾಡಿಕೊಂಡೇ ಮಾಡ್ತಾನೆ, ಇಷ್ಟಪಟ್ಟೆ ಮಾಡ್ತಾನೆ. ಅದನ್ನು ಅವನೇ ರೆಡಿ ಮಾಡಿ ಫ್ರಿಜ್ಜಿಗಿಟ್ಟರೆ ನಾವು ಊಟ ಮಾಡ್ಬೇಕಾದ್ರೆ ಹಾಕೋಬೋದಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡೋ ಟೈಮಲ್ಲಿ ಹಾಕೋಬೋದು ಅಂತ ಹೇಳ್ಬಿಟ್ಟು ಅವನೇನೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದ. ಇವ್ರ ಮನೆಗೆ ಹೋದ್ರೂ ನಾವು ಎಷ್ಟು ಚೆನ್ನಾಗಿ ಏನೋ ನಮ್ಮದೇ ಅಡುಗೆ ಮನೆ ಅನ್ನೋ ಥರ ಓಡಾಡ್ತಾ ಇದ್ವಿ. ನಾನು ಹಂಗೇನೆ ಹೋಗಿ ಕುತ್ಕೊಳ್ಳೋಕ್ಕಿಂತ ಕೆಲವ್ರ ಮನೇಲಿ ಅಡುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಏನಾದ್ರು ಮಾಡ್ತಿದ್ದೆ ಅವ್ರಿಗೆ ಹೆಲ್ಪ್ ಮಾಡ್ಕೊಡೋದು ಆ ಥರ ಮಾಡ್ತೀನಿ. ಇನ್ನು ನನಗೆ ತುಂಬ ಏನೋ ಕ್ಲೋಸ್ ಇದ್ದಾರೆ, ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ಬೋದು ಅನ್ನೋರ ಮನೇಲಿ ಮಾತ್ರ. ಇನ್ನು ಕೆಲವ್ರ ಮನೆಗೆ ಹೋದರೆ ಸೈಲೆಂಟಾಗಿ ಕೂತ್ಕೊಂಡು ಎದ್ದು ಬರ್ತೀರಿ ಅಷ್ಟೇ. ಇವ್ರ ಮನೇಲಿ ಏನೇನು ಬೇಕೋ ಎಲ್ಲ ನಾವೇ ತೊಗೊಂಡು ಯಾವಾಗಲೂ ಏನು ಅವ್ರನ್ನೇ ಕೇಳೋದು. ಏನಾದ್ರು ನಾವು ಒಂದು ಸಲ ಅಡುಗೆ ಮನೆಗೆ ಹೋದರೆ ಇಂಥ ಐಟಮ್ ಇಲ್ಲಿದೆ ಅಂತ ಗೊತ್ತಿರುತ್ತಲ್ಲ, ಏನು ಇಲ್ಲಾಂದರೆ ಹುಡಿಕೊಂಡೇ ತಗೋತೀವಿ. ತೀರಾ ಗೊತ್ತಾಗ್ದಿದ್ದು ಮಾತ್ರ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಅವರು ಯೂಟ್ಯೂಬ್ ಚಾನಲ್ಗೆ ಅವರು ವೀಡಿಯೋ ಮಾಡ್ಕೊತಾ ಇದ್ದರು. ಇಲ್ಲಿ ಮಕ್ಕಳು ಎಲ್ಲ ಆಟ ಆಡಿಕೊಂಡು ಇವಾಗ ಅವನು ಮಿಂಗಲ್ ಆಗಿದ್ದಾನೆ ಅವ್ರ ಜೊತೆ. ಈ ಕಡೆ ಬಿರಿಯಾನಿನ ದಮ್ಗೆ ಇಟ್ಟಿದ್ವಿ, ಹಾಗೆಯೇ ಈ ಕಡೆ ಚಿಕನ್ ಸಾಂಬಾರು ಮಾಡೋಣ. ಒತ್ತು ಶಾವಿಗೆಗೆ ಚಿಕನ್ ಸಾಂಬಾರು ಚೆನ್ನಾಗಿರುತ್ತೆ, ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಹಾಕೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಫಸ್ಟು ಇಲ್ಲಿ ಬಿರಿಯಾನಿ ದಮ್ಮೆಲ್ಲ ಕಟ್ಟಿದ್ದಾಯಿತು. ಫಸ್ಟ್ ಊಟ ತಿಂದುಬಿಡೋಣ, ಆಮೇಲೆ ನೆಕ್ಸ್ಟ್ ಶುರು ಮಾಡ್ಕೊಳ್ಳೋಣ ಅಂತ. ಇದೆಲ್ಲ ಮಾಡೋತ್ತಿಗೆ 12:30 ಆಗೋಗ್ಬಿಟ್ಟಿತ್ತು. ಇನ್ನು ಬಿರಿಯಾನಿ ಮತ್ತು ಅದಕ್ಕೆ ಮೊಸರು ಗೊಜ್ಜು ಮಾಡಿಕೊಂಡು ಊಟ ಮಾಡಿದ್ವಿ. ಈ ಕಡೆ ಚಿಕನ್ ಸಾಂಬಾರನ್ನ ಈರುಳ್ಳಿ ಖಾರದಲ್ಲಿ ಕುದಿಸ್ತಾ ಇದ್ದಾನೆ. ಆ ಕಡೆ ಲಿವರು ಮತ್ತು ಅವರೆಕಾಳು ಹಾಕಿ ಗೊಜ್ಜು ಥರ ಮಾಡಿದ್ದು. ಬಿರಿಯಾನಿ ಎಲ್ಲ ತಿಂದ್ಕೊಂಡು ಇನ್ನು ಓಲ್ ಡೇ ಅವ್ರ ಮನೇಲೇ ಸ್ಪೆಂಡ್ ಮಾಡಿದ್ದು ನಾವು. ಇವಾಗ ಸಂಜೆ ಅಡುಗೆ ಶಾವಿಗೆ ಎಲ್ಲ ಮಾಡೋಣ ಅಂತ ಅಡುಗೆ ಮಾಡ್ತಿದ್ವಲ್ಲ, ಇವಾಗ ಎಲ್ಲ ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಅದಕ್ಕೆ ಇಲ್ಲಿ ಕಬಾಬ್ನ ರೆಡಿ ಮಾಡಿ ಕೊಡ್ತಾಯಿದ್ದೆ, ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೆ. ಅವರು ಟಿ ವಿ ನೋಡ್ಕೊಂಡು ತಿಂತಾಯಿದ್ರು. ಇದನ್ನೆಲ್ಲ ಮಾಡಿ ನಾವು ಶಾವಿಗೆ ಮಾಡಿ ಕಾಯಲ್ಲಿ ಮಾಡಿ ಚಿಕನ್ ಸಾಂಬಾರಿತ್ತು, ಬೆಳಗ್ಗೆ ಬಿರಿಯಾನಿ ಇತ್ತು, ಅದು ಸ್ವಲ್ಪ ಉಳಿದ್ಬಿಟ್ಟಿತ್ತು. ಆಮೇಲೆ ಲಿವರ್ ಗೊಜ್ಜಿತ್ತು. ಇದಿಷ್ಟು ಅಡುಗೆ ಮಾಡಿ ಲಾಸ್ಟಿಗೆ ಒಂದು 7 ನಾವು ಇನ್ನೂ ಹೊರಡಬೇಕಿತ್ತ, ಒಂದು 8 ಹಂಗೆ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡಿದ್ವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಕುಂಕುಮ ಎಲ್ಲ ಕೊಟ್ಟು ನಾವು ತಂದಿರೋದು ಸ್ಯಾರಿ ಬಳೆ ಅದನ್ನೆಲ್ಲ ಕೊಟ್ವಿ. ಹಾಗೆಯೇ ಎಲ್ಲರಿಗೂ ಕುಂಕುಮ ಕೊಟ್ಟು ಇನ್ನು ನಾವು ರಿಟರ್ನ್ ಮನೆಗೆ ಬರೋಕ್ಕೆ ಟೈಮ್ ಆಗುತ್ತೆ, ಹೊರಡೋಣ ಅಂತೇಳಿ ಹೊರಡ್ತಾಯಿದ್ವಿ. ಇಲ್ಲಿ ತುಂಬ ಅಡುಗೆ ಎಲ್ಲ ಮಾಡಿದ್ವಲ್ಲ, ಸಾಂಬಾರೆಲ್ಲ ತುಂಬ ಇತ್ತು ಅಂತ ಹೇಳ್ಬಿಟ್ಟು ನಮಗೂ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ನಮಗೆ ಈಗ ನಮ್ಮ ರಿಲೇಷನ್ಗಳಲ್ಲೇ ಅಷ್ಟು ಎಲ್ಲರೂ ಲಾಸ್ಟಿಗೆ ಹೊರಡ್ಬೇಕಾದ್ರೆ ಎಲ್ಲ ಪ್ಯಾಕ್ ಮಾಡಿ ಕೊಡೋದೇ. ನಮ್ಮ ಮನೇಲಾಗಲಿ ಅವ್ರ ಮನೆಗಳಲ್ಲಾಗಲಿ ಎಲ್ಲರೂ ಅಷ್ಟೇ. ನಮ್ಮದು ಲಾಸ್ಟ್ ಟೈಮ್ ಕೊಟ್ಟು ಕಳಿಸಿದ್ದು ಬಾಕ್ಸ್ ಎಲ್ಲ ಅಲ್ಲೇ ಇತ್ತು, ಅದರಲ್ಲೇ ಹಾಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಈ ಚಿಕನ್ ಸಾಂಬಾರು ಮಾಡಿದೆ ಬೇಡ ಅಂದರೂ ಕೇಳಲಿಲ್ಲ.
ಇನ್ನು ಹೊರಡೋಣ ಅಂತ ನಾವು ಕೆಳಗೆ ಬಂದ್ವಿ. ಇನ್ನು ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ, ಊಟ ಎಲ್ಲ ಆಗೋಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.